ಸ್ನೇಹಿತರೆ ನಮಸ್ಕಾರ. ಪರಮೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಕಮ್ಯುನಿಕೇಷನ್ ಪೇಪರ್ ಆದ ಕಂಪ್ಯೂಟರ್ ಜ್ಞಾನದ ಬಗ್ಗೆ ನೋಡ್ತಾ ಹೋಗೋಣ. ಇದು ಮೊದಲನೇ ಕ್ಲಾಸ್ ಆಗಿರುತ್ತೆ. ಇನ್ಮೇಲೆ ಡೈಲಿ ಕ್ಲಾಸಸ್ ಬರುತ್ತೆ, ಡೇ ಬೈ ಡೇ ಒಂದೊಂದು. ಕಮ್ಯುನಿಕೇಷನು ಪೇಪರ್ ಇದೆಯಲ್ಲ, ಕಂಪ್ಯೂಟರ್ ಜ್ಞಾನ ಮತ್ತು ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಕನ್ನಡ, ಇವು ಮೂರು ಕ್ಲಾಸ್ನ ಡೇ ಬೈ ಡೇ ಇನ್ಮೇಲೆ ಕಂಟಿನ್ಯೂ ಆಗಿ ಬರುತ್ತೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ಪೇಜ್ ಸೆಟಪ್ನ ಯಾವ ವೈಶಿಷ್ಟ್ಯವನ್ನು ಬಳಸುವುದು ಅಂತ ಕೇಳಿದ್ರೆ, ನೋಡಿ ಕ್ವಶನ್ ನೋಡಿ, MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ಪೇಜ್ ಸೆಟಪ್ಪನ್ನು ಯಾವ ವೈಶಿಷ್ಟ್ಯವನ್ನು ಬಳಸಬಹುದು ಅಂತ ಕೇಳಿದರೆ, ನೋಡಿ ಆಪ್ಷನ್ಸ್ ನೋಡೋದಾದರೆ ಎ ಮಾರ್ಜಿನು ಮತ್ತು ಬಿ ಟೇಬಲು, ಸಿ ಕಾಲಮ್ಮು, ಡಿ ಪೇಪರ್ ಸೋರ್ಸ್ ಅಂತೆ. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಯಾವುದಪ್ಪ ಅಂತಂತಂದರೆ ಸಿ ಕಾಲಮ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಆನ್ಸರು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎರಡನೇದು, MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ? MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ, ನೋಡಿ ಆಪ್ಷನ್ಸು ಕಂಟ್ರೋಲ್+ ಸೆಮಿಕೊಲನು, ಬಿ ಆಪ್ಷನ್ಸು F7, ಸಿ ಕಂಟ್ರೋಲ್+H, ಡಿ ಕಂಟ್ರೋಲ್+ ಕೊಲನ್. ಇದು ಕಂಟ್ರೋಲ್+ ಕೊಲನು. ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಸರಿಯಾದ ಉತ್ತರ ಇದಕ್ಕೆ ಒಂದನೇದಾಗಿರುತ್ತೆ, ಎ ಆಗಿರುತ್ತೆ ನೋಡಿ ಸ್ನೇಹಿತರೆ, ಕಂಟ್ರೋಲ್+ ಸೆಮಿಕೊಲನ್. ಇನ್ನು ಮೂರನೇದು ನೋಡಿ, MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನೆಯಿಂದ ಮುಂಚಿತವಾಗಿರಬೇಕು. MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಚಿಹ್ನೆಯಿಂದ ಮುಂಚಿತವಾಗಿರಬೇಕಂತ ಕೇಳಿದರೆ, ಇನ್ನು ಆಪ್ಷನ್ಸ್ ನೋಡಿ, ಎ ಸೆಮಿಕೊಲನ್ನು, ಬಿ ಆಶ್ಚರ್ಯ ಸೂಚಕ ಚಿಹ್ನೆಯಂತೆ, ಸಿ ಅಪಾಸ್ಟ್ರಫಿ, ಡಿ ಇದು ಹ್ಯಾಶ್ಟ್ಯಾಗ್ ಹ್ಯಾಶ್, ಇದು ಡಿ ಹ್ಯಾಶ್. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರ್ ಇದಕ್ಕೆ ಸಿ ಆಗಿರುತ್ತೆ ಸ್ನೇಹಿತರೆ, ಅಪಾಸ್ಟ್ರಫಿ. ಆನ್ಸರು ಸಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನಾಲ್ಕನೇದು, MS ಎಕ್ಸೆಲ್ನ ಸೇಲ್ಗೆ ಪ್ರಸ್ತುತ ಸಮಯ ಏನು? MS ಎಕ್ಸೆಲ್ ಸೇಲ್ಗೆ ಪ್ರಸ್ತುತ ಸಮಯವನ್ನು ನಮೂದಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ, ಯಾವುದೇ ಸೇಲ್ಗೆ ಬಳಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ, ಆಪ್ಷನ್ಸ್ ನೋಡಿ, ಕಂಟ್ರೋಲ್+ ಸೆಮಿಕೊಲನ್ನು, ಕಂಟ್ರೋಲ್+Shift+ ಕೊಲನ್ನು, ಮತ್ತು ಸಿ ಇದು ಕಂಟ್ರೋಲ್+T ಸ್ನೇಹಿತರೆ, ಇದು ಡಿ ಕಂಟ್ರೋಲ್+Shift+T. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಬಿ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಕಂಟ್ರೋಲ್+Shift+ ಕೊಲನ್. ಇದಕ್ಕೆ ಸರಿಯಾದ ಆನ್ಸರ್ ಬಿ ಆಗಿರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಕರೆಯಲಾಗುತ್ತದೆ. ಏನೆಂದು ಕರೆಯಲಾಗುತ್ತದೆ? ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ನೋಡಿ. ಆಪ್ಷನ್ಸ್ ನೋಡೋದಾದರೆ ಎ ಪ್ರವೇಶ ಸಮಯ, ಬಿ ಸಿಕ್ ಸಮಯ, ಸಿ ನೈಜ ಸಮಯ, ಡಿ ಪರಿಣಾಮಕಾರಿ ಸಮಯ ಅಂತ ಇದೆ. ಇನ್ನು ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸರಿಯಾದ ಉತ್ತರ ಡಿ ಆಗಿರುತ್ತೆ ಸ್ನೇಹಿತರೆ, ಪರಿಣಾಮಕಾರಿ ಸಮಯ ಅಂತೆ. ಇನ್ನು ನೆಕ್ಸ್ಟ್ ನೋಡಿ, 6ನೇದು ನೋಡೋದಾದರೆ MS ಎಕ್ಸೆಲ್ನ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು ಅಂತ ಕೇಳಿದರು. ಏನು ಕ್ವಶನು? MS ಎಕ್ಸೆಲ್ನ
ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದಂತ ಕೇಳಿದರೆ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ಸ್ ಎ ಜನವರಿ 1, 1000, ಬಿ ಜನವರಿ 1, 1900, ಸಿ ಜನವರಿ 1, 2000, ಡಿ ಜನವರಿ 1, 1100. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಬಿ ಆಗಿರುತ್ತೆ ಸ್ನೇಹಿತರೆ. ಜನವರಿ 1, 1900 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು 7 ನೋಡೋದಾದರೆ ನೆಕ್ಸ್ಟ್ ಕ್ವಶನ್ನು 7. ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೇಳಿದರೆ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಅನುಕ್ರಮ ಗುರುತಿಸಿ ನೋಡೋಣ. ನೋಡಿ ಆಪ್ಷನ್ಸು ಒಂದನೇದು ನೋಡಿ POP 3 ಮತ್ತು ಎರಡನೇದು ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ ಹೈಪರ್ ಮೀಡಿಯಾ ದಾಖಲೆಗಳನ್ನು ರವಾನಿಸುವುದು. ಇನ್ನು ಎರಡನೇದು FTP ಇದಕ್ಕೆ ಇಮೇಲ್ ಸ್ವೀಕರಿಸುವುದು. ಮತ್ತು 3ಗೆ HTTP ಫೈಲ್ಗಳನ್ನು ಡೌನ್ಲೋಡ್ ಮಾಡಲು, ಅಪ್ಲೋಡ್ ಮಾಡಲು ಮತ್ತು ವರ್ಗಾಯಿಸಲು ಒಂದು ಮಾರ್ಗ ಅಂತ ಹೇಳಿದರೆ ಇದಕ್ಕೆ ಹೊಂದಾಣಿಕೆ ಯಾವುದಾಗುತ್ತೆ ಅನ್ನೋದನ್ನ ನೋಡೋದಾದರೆ ಇದಕ್ಕೆ ಹೊಂದಾಣಿಕೆ ಯಾವುದಾಗಪ್ಪ ಅಂತಂದರೆ ಮೊದಲನೇದು ನೋಡಿ ಸ್ನೇಹಿತರೆ. ಒಂದನೇದಕ್ಕೆ POP 3ಗೆ ಯಾವುದು ಆನ್ಸರ್ ಆಗುತ್ತೆ ಅಂತಂದರೆ POPಗೆ ಈ ಒಂದನೇದು ಇದಕ್ಕೆ ಇದಾಗುತ್ತೆ ಇಮೇಲ್ ಸ್ವೀಕರಿಸುವುದು. POP 3ಗೆ ಇಮೇಲ್ ಸ್ವೀಕರಿಸೋದು ಇದು ಒಂದನೇದು. FTPಗೆ ಫೈಲ್ಗಳನ್ನು ಡೌನ್ಲೋಡ್ ಮಾಡಲು ಯಾವುದಪ್ಪ ಅಂತಂದರೆ ಫೈಲ್ಗಳನ್ನು ಡೌನ್ಲೋಡ್ ಮಾಡಲು ಇದು ಸಿ ಆಗಿರುತ್ತೆ ಸ್ನೇಹಿತರೆ. ಇದು ಎರಡನೇದು. ಇನ್ನು HTTPಗೆ ಹೈಪರ್ ಮೀಡಿಯಾ ಇದು ಮೂರನೇದು. ಹೈಪರ್ ಮೀಡಿಯಾ ಇದು 1, 2 ಇದು 3 ಸರಿಯಾದ ಆನ್ಸರು. ಇನ್ನೆಷ್ಟು 8ನೇ ನೋಡೋಣ. 8ನೇ ಕ್ವಶನು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯೆಯನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತದೆ. ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತೆ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ ALU ಮೆಮೊರಿ ಘಟಕ ಅಂತಂದರೆ ಮೆಮೊರಿ ಯೂನಿಟ್, ನಿಯಂತ್ರಣ ಘಟಕ ಅಂದರೆ ಕಂಟ್ರೋಲ್ ಯೂನಿಟ್, ಇನ್ಪುಟ್ ಘಟಕ ಇನ್ಪುಟ್ ಯೂನಿಟ್. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಯಾವುದಾಗುತ್ತಪ್ಪ ಅಂತಂದರೆ ಇದಕ್ಕೆ ಕಂಟ್ರೋಲ್ ಯೂನಿಟ್ ಆಗುತ್ತೆ. ಯಾವುದು ಕಂಟ್ರೋಲ್ ಯೂನಿಟ್ ಸಿ ಆನ್ಸರ್ ಆಗುತ್ತೆ ಕಂಟ್ರೋಲ್ ಯೂನಿಟ್. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ನೋಡೋದಾದರೆ ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ MS ಆಪ್ಷನ್ಸ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ MS ಆಫೀಸು, ಮತ್ತು ಎರಡನೇದು ಟ್ಯಾಲಿ, ಮೂರನೇದು ಪೇರೋಲ್ ಸಿಸ್ಟಮು, 4ನೇದು ಲೈನೆಕ್ಸ್. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರು ಲೈನೆಕ್ಸ್ ಆಗಿರುತ್ತೆ ಸ್ನೇಹಿತರೆ. 4ನೇದು ಲೈನೆಕ್ಸ್. ಇನ್ನೆಷ್ಟು ಕ್ವಶನು 10ನೇದು ಕ್ವಶನು ನುಡಿ 6.0ರಿಂದ ಡ್ಯಾಶ್ ಅನ್ನು ಆಧರಿಸಿದೆ. ಯಾವುದರಿಂದ ಆಧರಿಸಿದೆ ಇದು ನುಡಿ 6.0ರಿಂದ ನೋಡಿ ಫಾಂಟ್ ಎನ್ಕೋಡಿಂಗ್, ನೆಕ್ಸ್ಟ್ ಯೂನಿಟ್ ಕೋಡ್, BCD ಮತ್ತು XS3. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರ್ 2 ಆಗಿರುತ್ತೆ ಸ್ನೇಹಿತರೆ, ಯೂನಿಕ್ ಕೋಡ್. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.